ಹರೇ ಶ್ರೀನಿವಾಸ. ಇವರು ಚೆನ್ನೈನಿಂದ ಬಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಸ್ತೋತ್ರ ಹಾಕಿದ್ದೆ. ಆ ಸ್ತೋತ್ರ ಹೇಳ್ಕೊಂಡು ಇವ್ರ ಜೀವನದಲ್ಲಿ ಏನೇನು ಪವಾಡ ಆಗಿದೆ ಅಂತ ಇವ್ರ ಬಾಯಿಂದನೇ ಕೇಳೋಣ ಬನ್ನಿ. ಹರೇ ಶ್ರೀನಿವಾಸ ಅಮ್ಮ. ಹರೇ ಶ್ರೀನಿವಾಸ. ನಿಮ್ಮ ಹೆಸರೇನು? ನನ್ನ ಹೆಸರು ಎ ಗುಂಡಕ್ಕ. ನಾವು ಧಾರವಾಡದಿಂದ ಬಂದೀವಿ. ಧಾರವಾಡ ನಮ್ಮೂರು. ಹೇಳಿ, ನೀವು ಏನು ಮಾತಾಡಬೇಕು ಅಂತಿದ್ದೀರಾ ಅದನ್ನು ಹೇಳಿ. ನಮ್ಮ ಮೊಮ್ಮಗ ಎಷ್ಟು ಓದ್ತಿದ್ದ, ಎಲ್ಲ ಮಾಡ್ತಿದ್ದ ಖರೆ. ಆದರೆ ಪರೀಕ್ಷೆದಾಗ ಕೂತ್ಕೊಂಡಾಗ ಕಿರು ಪರೀಕ್ಷೆಗಳು ಇರ್ತಾವಲ್ಲ, ಅದರಲ್ಲಿ ಎಲ್ಲ ಓದಿದ್ದೆಲ್ಲ ನೆನ್ಪಿಟ್ಕೊಂಡಿರ್ತಿದ್ದ. ಬರೆಯೋ ಕಾಲಕ್ಕೆ ಅವೆಲ್ಲ ಮತ್ತೆ ಹೋಗ್ಬಿಟ್ಟು ಮಾರ್ಕಸ್ ಅಂಕಗಳನ್ನು ಭಾಳ ಕಡಿಮೆ ತಗೋತಿದ್ದ. ನಿಮ್ಮ ವಿಡಿಯೋ ನೋಡಿದ ಮೇಲೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಬೇಕೇ ಅಂತ ಎಲ್ಲ ಅದನ್ನು ನೋಡ್ಕೊಂಡಿದ್ದೆ ನಾನು. ಆಮೇಲೆ ಕೃಷ್ಣಾಯ ವಾಸುದೇವ ಅಂದ್ಕೊಡ್ರಿ, ಸೇವಾ ಮಾಡೋಣ ಹಿಂಗೆ ಹೇಳಿ. ಆ ಮಂತ್ರ ಹೇಳಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಹೀಗೆ ಅನ್ಕೋತ ಏನು ಮಾಡ್ತಿದ್ದೆ ಅಂದರೆ ಪ್ರದಕ್ಷಿಣೆ ರಾಯರಿಗೆ ನೆನೆಸ್ಕೊಂಡು ಪೂಜ್ಯ ರಾಘವೇಂದ್ರ ಹೇಳ್ಕೋತ ಕೃಷ್ಣಾಯ ವಾಸುದೇವ ಹೇಳ್ಕೋತ ಬೆಳಿಗ್ಗೆ ಸೇವೆ ಮಾಡ್ತಿದ್ದೆ. 48 ದಿವಸ ಸೇವೆ ಮಾಡಿದೆ. ಮತ್ತು ಆತ ಪರೀಕ್ಷೆಗೆ ಹೋಗಿ ಅಲ್ಲಿ ಪರೀಕ್ಷೆಗೆ ಬರೀತಾನ ಅನ್ನೋದಕ್ಕೆ ನಾನು ಇಲ್ಲಿ ಕೃಷ್ಣನ ಮುಂದೆ ಕೂತ್ಕೊಂಡು ಎಲ್ಲ ಎಷ್ಟು ಪೂಜ್ಯ ರಾಘವೇಂದ್ರ ಕೃಷ್ಣಾಯ ವಾಸುದೇವ ಅಂತ 108 ಸಲ ಆತಂದ ಎಷ್ಟು 6 ಪರೀಕ್ಷೆ ಆಗೋ ತನಕನೂ ನಾನು ಅದೇ ರೀತಿಯಾಗಿ ಸೇವೆ ಮಾಡಿದೆ. ಈಗ ನನ್ನ ಮೊಮ್ಮಗ ಭಾಳ ಜಾಣಾಗ್ಯಾನ. PUC ಸೆಕೆಂಡ್ ಇಯರು ಪಾಸ್ ಆಗ್ಯಾನ. ಮತ್ತೇನಂದ್ರೆ ರಾಯರ ಅನುಗ್ರಹದಿಂದ, ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ, ರಮಾದೇವರ ಆಶೀರ್ವಾದದಿಂದ ನನ್ನ ಮೊಮ್ಮಗ ಈಗ ಭಾಳ ಶಾಣೆ ಆಗ್ಯಾನ. ಈಗ ಕಾಮಿಡಿಕೆ ಪರೀಕ್ಷೆದೂ ಪಾಸ್ ಆಗ್ಯಾನ. ಮಾರ್ಕ್ ಇದು ಫೀಸನ್ನು ಕಡಿಮೆ ತೊಗೊಂಡಾರ. ಮತ್ತೇನಂದ್ರೆ ಭಾಳ ಶಾಣೆ ಆಗ್ಯಾನ. ಈಗ ಇಂಜಿನಿಯರಿಂಗ್ ಸೀಟ್ ಸಿಕ್ತು ಧಾರವಾಡದಾಗ STM ಕಾಲೇಜ್ ಒಳಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕದ್ರಿ. ಇನ್ನು ಮುಂದೆ ನೀವು ಆಶೀರ್ವಾದ ಮಾಡೋಕೆ ಆತ ಇಂಜಿನಿಯರ್ ಆಗಲಿ, ಚಲೋತ್ನಾಗ ಹಿಂಗೆ ಹೆಚ್ಚಿಗೆ ಅಂಕಗಳನ್ನು ಗಳಿಸ್ಬೇಕು ಅಂಥೇಳಿ ನಿಮ್ಮ ಆಶೀರ್ವಾದ, ರಾಯರ ಅನುಗ್ರಹ, ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ನನ್ನ ಮೊಮ್ಮಗ ಇಂಜಿನಿಯರ್ ಆಗಬೇಕಂತಂದು ತಮ್ಮಲ್ಲಿ ನಮಸ್ಕಾರ ಮಾಡಿ ಕೇಳ್ಕೊತೀನಿ. ಅಷ್ಟೇ. ಒಳ್ಳೆ ಕೃಷ್ಣನ ಆಶೀರ್ವಾದ ಇದೆ. ಆಮೇಲೆ ನೀವು 108 ಸತಿ ಹೇಳ್ತೀನಿ ಅಂತ ಅಂದರೆ ಅದನ್ನು ಹೆಂಗೆ ಲೆಕ್ಕ ಮಾಡ್ಕೊಂಡಿದ್ದೀರಾ ತೋರಿಸಿ ಕೃಷ್ಣನ ಭಕ್ತರಿಗೆ. ಹರೇ ಶ್ರೀನಿವಾಸ. ನೋಡಿ, ಇವರು ಕೃಷ್ಣನ ಜಪನ ಹೇಗೆ ಲೆಕ್ಕ ಮಾಡಿದ್ದಾರೆ ಹೇಳಿ ಅಮ್ಮ. ಇದನ್ನು ಹೇಗೆ ಮಾಡ್ಕೊಂಡ್ರೆ ಹೇಳಿ. ನಾವು ಒಂದು ಪೂಜ್ಯ ರಾಘವೇಂದ್ರ ಸತ್ಯಧನ್ವರ್ತ ಭಸ್ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕೃಷ್ಣಾಯ ವಾಸುದೇವಾಯ ಹರಯ ಪರಮಾತ್ಮನೆ ಪ್ರಣತಕೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂದ್ರೆ ಒಂದು ಗೆರಿ ಹಾಕ್ತಿದ್ದೆ. ಹಂಗೆ ಮಾಡ್ಕೊಂಡು ಭಾಗ ಮಾಡ್ಕೊಂಡು 108 ಸಲ ನೋಡಿ ಎಷ್ಟು ಚೆನ್ನಾಗಿ ಅವರು ಗೀಟು ಲೆಕ್ಕ ಹಾಕ್ಕೊಂಡು 108 ಸತಿ ಹೇಳಿದ್ದಾರೆ. ನೋಡಿ, ಇಲ್ಲೆಲ್ಲನೂ ಕೂಡ ಎಷ್ಟೋ ಜನ ಕೇಳ್ತಿದ್ರಲ್ಲ ಹೇಗೆ ಲೆಕ್ಕ ಮಾಡೋದು ಅಂತ. ನೋಡಿ, ಇವ್ರು ಎಷ್ಟು ಚೆನ್ನಾಗಿ ಅಲ್ಲಿ ಮೊಮ್ಮಗ ಪರೀಕ್ಷೆ ಕೂತ ಅಂದರೆ ಇಲ್ಲಿ ಇವರು ಉಡುಪಿ ಕೃಷ್ಣನ ಮುಂದೆ ಕೂತ್ಕೊಂಡು ಜಪ ಮಾಡಿಕೊಂಡು ರಾಯರ ಸೇವೆ ಮಾಡ್ತಿದ್ರು. 10th ಒಳ್ಳೆ ಅಂಕ ಬಂದಿದೆ, ಸೆಕೆಂಡ್ PUCಲಿ ಒಳ್ಳೆ ಅಂಕ ಬಂದಿದೆ ಅಲ್ವಾ ಅಮ್ಮ? ಈಗ PUC ಸೆಕೆಂಡ್ ಇಯರ್ ಚಲೋತ್ನ ಮಾರ್ಕಸ್ ತೊಗೊಂಡು ಈಗ STM ಇಂಜಿನಿಯರಿಂಗ್ ಕಾಲೇಜೊಳಗೆ ಸೀಟ್ ಸಿಕ್ಕದ. ಚಲೋ ಕಾಲೇಜ್ ಸಿಕ್ಕದ್ರಿ. ಮುಂದಿನ ತಿಂಗಳಿಂದ ಇಂಜಿನಿಯರಿಂಗ್ ಶುರು ಆಗ್ತದೆ. ಇದೇ ರೀತಿಯಾಗಿ ನನ್ನ ಮೊಮ್ಮಗ ಚಲೋತ್ನಾಗೆ ಅಂಕಗಳನ್ನು ಗಳಿಸಬೇಕು ಕೃಷ್ಣನ ಅನುಗ್ರಹದಿಂದ ಅಂಥೇಳಿ ತಮ್ಮ ಆಶೀರ್ವಾದ, ಕೃಷ್ಣ ಅನುಗ್ರಹ, ರಾಯರ ಅನುಗ್ರಹದಿಂದ ನನ್ನ ಮೊಮ್ಮಗ ಇಂಜಿನಿಯರ್ ನೌಕರಿ ಮಾಡ್ಬೇಕಂತೇಳಿ ನನಗೆ ಭಾಳ ಆಸೆ. ಅಷ್ಟೇ. ನಮ್ಮ ಕೃಷ್ಣನ ಭಕ್ತರಿಗೆ ಏನು ಹೇಳ್ತೀರಾ ನೀವು? ಕೃಷ್ಣನ ಭಕ್ತರಿಗೆ ಕೃಷ್ಣನ ನಂಬಿದರೆ ಎಂದೂ ಸುಳ್ಳಾಗೋದಿಲ್ಲ. ಭಕ್ತಿಯಿಂದ ಮಾಡ್ಬೇಕ್ರಿ, ಭಕ್ತಿಯಿಂದ ನಂಬಬೇಕು. ಬ್ರಹ್ಮಚಾರಿ ಬೆಳಗ್ಗೆ ಮೇಲೆ ಕೋಲಿಗೆ ಸೀರೆ ಹಾಕ್ಕೋಬೇಕು, ಮಡಿಲೇ ಹಾಕ್ಕೋಬೇಕ್ರಿ. ಮತ್ತು ಹೆಂಗೆ ಬೇಕು ಹಂಗೆ ಮಾಡಬಾರ್ದ್ರಿ. ಭಕ್ತಿಯಿಂದ ಬೆಳಗ್ಗೆ ಮುಂಜಾನೆ ಇದು ಇಟ್ಕೊಂಡೆ, ಕೃಷ್ಣನ ಪರಿಮಳ ಗ್ರಂಥ ಇಟ್ಕೊಂಡೆ ನಾನು. ಅಂದರೆ ಸರಸ್ವತಿನಿ ಇದ್ದಾಳೆ, ಅಲ್ಲಿ ರಾಯರು ಇದ್ದಾರೆ ಅಂಥೇಳಿ ಪರಿಮಳ ಗ್ರಂಥ ಇಟ್ಕೊಂಡು ನಾನು ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಿದ್ದೆ ನೋಡಿರಿ. 48 ದಿವಸ ಹಾಕೀನಿ ರೀ ಸತ್ತತ್ತು. ಹ್ಞೂ ರೀ. ನೀವು ಕೃಷ್ಣನ ಮಂತ್ರ ಹೇಳ್ಕೊಡ್ರಿ. ಈ ರೀತಿ ಪರೀಕ್ಷೆದಾಗ ಹೋಗೋ ಮುಂದೆ ಅವನ ಮಂತ್ರ ಹೇಳ್ಕೊತ ಹೋಗ್ಲಿ, ಕೃಷ್ಣ ವಾಸುದೇವ ಅನ್ಕೋತ ಹೋಗಬೇಕು. ಪರೀಕ್ಷೆದಾಗ ಕೂತ್ಕೊಂಡ ಸಹಿತ ಅದೇ ಮಂತ್ರವನ್ನು ನೀವು ಆ ಹುಡುಗಕ್ಕೆ ಹೇಳ್ರಿ ಅಂತ ಹೇಳಿದ್ರಲ್ಲ. ನಮ್ಮ ಚಿನ್ಮಯನು ಏನಾರು ಒಟ್ಟು ನೆನಪಿಗೆ ಬರಲಿಲ್ಲಿದ್ರೆ, ನಿಮ್ಗೇನು ಪ್ರಶ್ನೆಗೆ ಉತ್ತರ ಬರಲಿಲ್ಲಿದ್ರೆ ಕೃಷ್ಣ ನೆನ್ಸ್ಕೊಳಪ್ಪ, ರಮಾದೇವರು ಹೇಳ್ಯಾರ ಅಂತ ಹೇಳ್ತಿದ್ದೆ. ನಮ್ಮ ಅಜ್ಜಿ ಅಂಥೇಳಿ ಮಂತ್ರಗಳು ಹೇಳ್ಕೊಂಡು ಚಲೋ ಪೇಪರ್ನ ಪರೀಕ್ಷೆ ಬಂದು ಚಲೋ ಅಂಕಗಳನ್ನು ಕಳಿಸ್ಯಾನ್ರಿ. ಎಲ್ಲ ಕೃಷ್ಣ ಪರಮಾತ್ಮನ ಅನುಗ್ರಹ ನೋಡಿ ಒಟ್ಟು. ಆದರೆ ಯಾವುದೋ ಒಂದು ರೀತಿಯಿಂದ ನೀವು ಆ ರೂಪದಿಂದ ಬಂದು ನೀವು ಹೇಳಿದ್ರಿ. ಈಗ ಯಾರೋ ಒಬ್ರು ಗುರು ಬೇಕಲ್ರಿ, ಗುರು ಬೇಕು. ನಿಮ್ಮದಿಂದ ಯೂಟ್ಯೂಬ್ ನೋಡಿ ನಾನು ಆ ಪ್ರಕಾರವಾಗಿ ಮಾಡ್ಕೊಂಡು ಬಂದೆ. ಆಗಲಿ, ತುಂಬ ಸಂತೋಷ. ಇದೇ ಥರ ಕೃಷ್ಣನ ಜಪ ಮಾಡ್ತಾಯಿರಿ. ಕೃಷ್ಣ ಅವ್ರು ಇನ್ನೂ ಮೇಲ್ಮಟ್ಟಕ್ಕೆ ತರ್ತಾನೆ. ನಿಮ್ಮ ಸಂಸಾರ ಎಲ್ಲನೂ ಕೂಡ ಚೆನ್ನಾಗಿರಲಿ. ಏನೇನು ಬೇಕೋ ಕೃಷ್ಣ ಜಪ ಮಾಡಿದ್ರೆ ಏನೇನು ಬೇಕೋ ಎಲ್ಲ ಕೊಡ್ತಾನೆ.
ಆಗಲಿ ಇವತ್ತು ನಮ್ಮ ವ್ಯಾಸರಾಜ ಮಠದಲ್ಲಿ ಲಕ್ಷ್ಮೀ ಶೋಭನ ಕಾರ್ಯಕ್ರಮವಾಗಿ ನೀವು ಚೆನ್ನೈನಿಂದ ಬಂದು ಈ ವಿಷಯ ಧಾರವಾಡದಿಂದ ಬಂದು ನಮ್ಮ ಚೆನ್ನೈ ಮಂದಿ ತುಂಬ ಜನ ಕೃಷ್ಣನ ಭಕ್ತರು ಬಂದಿದ್ದಾರೆ, ಅದಕ್ಕೆ ಅದೇ ಮೈಂಡಲ್ಲಿತ್ತು. ನೀವು ಧಾರವಾಡದಿಂದ ಬಂದು ಈ ಮಾತನ್ನು ಹೇಳಬೇಕು ಅಂತ ಹೇಳಿದ್ದೀರಾ, ತುಂಬ ಸಂತೋಷ. ನಮ್ಮ ಕೃಷ್ಣನ ಭಕ್ತರು ಕೂಡ ಈ ನಿಮ್ಮ ಮಾತು ಕೇಳಿಸ್ಕೊಂಡು ಅವರು ಕೂಡ ಕೃಷ್ಣನ ಜಪ ಹೆಚ್ಚು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹಾಂ, ಹರೇ ಶ್ರೀನಿವಾಸ. ನೋಡಿ, ಇವರು ನಾನು ತೋರಿಸ್ತಾ ಇದ್ದೀನಿ ಅಂತ ಯಾರೂ ತಪ್ಪು ತಿಳ್ಕೊಬಾರ್ದು. ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಬೆಲೆ ಕಟ್ಟೋಕ್ಕಾಗತ್ತಾ? ನೋಡಿ, ಎಷ್ಟೊಂದು ಹೂವು, ಹಣ್ಣು, 5 ಡಜನ್ ಬಳೆ, ಎಷ್ಟೊಂದು ದಕ್ಷಿಣೆ, ಮತ್ತು ಒಳ್ಳೆ ಬ್ಲೌಸ್ ಪೀಸು ಅದೊಂದು 2-3 ಇಟ್ಟಿದ್ದಾರೆ, ಮತ್ತು ಒಳ್ಳೆ ಸೀರೆ, ಇದನ್ನೆಲ್ಲನೂ ಕೂಡ ಧಾರವಾಡದಿಂದ ನನಗೋಸ್ಕರ ತೊಗೊಂಬಂದಿದ್ದಾರೆ. ನಾನು ಫೋನ್ ಮಾಡಿದ ತಕ್ಷಣ ಹೇಳಿಬಿಟ್ಟೆ, ಏನು ಇದೆಲ್ಲ ಏನು ಬೇಡ, ಬರೀ ಕೈಯಿಂದ ಬನ್ನಿ ನನಗೆ ಆಶೀರ್ವಾದ ಮಾಡಿದ್ರೆ ಸಾಕು ಅಂತ. ಆದರೆ ಅವರು ಇಲ್ಲ ಅಂದ್ಬಿಟ್ಟು ಇಷ್ಟೊಂದೆಲ್ಲ ತೊಗೊಂಬಂದಿದ್ದಾರೆ. ನೋಡಿ, ಇನ್ನೊಮ್ಮೆ ಇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಇವ್ರು ಹೇಗೆ ಕೃಷ್ಣ ಜಪ ಮಾಡಿಕೊಂಡು ಮತ್ತು ರಾಯರ ಸೇವೆ ಮಾಡಿಕೊಂಡು ಅವ್ರ ಮೊಮ್ಮಗಂಗೆ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ ಕೇಳಿದ್ರು, ನೀವು ಹಾಗೆ ಮೊಮ್ಮಗಂಗೆ, ಮಗನಿಗೆ, ಮಗಳಿಗೆ, ಸೊಸೆಗೆ, ಯಾರಿಗೆ ಬೇಕಾದ್ರೆ ಯಾರು ನಿಮ್ಮ ಹತ್ರದವ್ರಿದ್ದಾರೆ ಅವ್ರ ಪರವಾಗಿ ಕೂಡ ನೀವು ಸೇವೆ ಮಾಡಿದ್ರೆ ನೋಡಿ ಇವ್ರ ಥರನೇ ನೀವು ಸಂತೋಷವಾಗಿರ್ತೀರ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು. ತುಂಬ ತೊಗೊಂಬಂದ್ಬಿಟ್ಟಿದ್ದೀರಾ ನೀವು ಧಾರವಾಡದಿಂದ. ಅಲ್ರಿ, ನಾವು ಕೊಡೋದು ಹೆಚ್ಚಲ್ರಿ, ನಿಮ್ಮ ಆಶೀರ್ವಾದ ಮುಖ್ಯ. ನಿಮ್ಮ ಆಶೀರ್ವಾದ ಮುಖ್ಯ ರೀ. ಮೊದಲು ಗುರುವಿನ ಆಶೀರ್ವಾದ ಇರಬೇಕು. ನೀವು ಹೇಳಿದ್ದಕ್ಕೆ ನಮ್ದು ಇಷ್ಟೆಲ್ಲ ನನ್ನ ಮಗ ಮುಂದೆ ಬಂದ, ಇನ್ನೂ ಮುಂದೆ ಬರಲಿ ಅಂತ ಆಶೀರ್ವಾದ ಮಾಡಿಬಿಟ್ರೆ ಸಾಕಿದೇನು ಭಾಳಲ್ಲ. ಇನ್ನು ನನ್ನ ಮೊಮ್ಮಗ ಇಂಜಿನಿಯರ್ ಅಂದರೆ ರೇಷ್ಮೆ ಸೀರೆ ಉಡಿಸ್ತೇನೆ ರೀ. ಆಗಲಿ ಸಂತೋಷದಿಂದ ಸ್ವೀಕಾರ ಮಾಡ್ಬೇಕಷ್ಟೇ. ಆಗಲಿ, ಆಯಿತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನೀವು ತುಂಬ ಪಾರಾಯಣ ಮಾಡ್ತೀರಾ ಅಂತ ಹೇಳಿದ್ದೀರಾ, ಅದನ್ನು ಹೇಳಿದ್ರೆ ನಮ್ಮ ಕೃಷ್ಣನ ಭಕ್ತರು ಕೂಡ ಮಾಡ್ತಾರೆ. ಏನೇನು ಮಾಡ್ತೀರಾ ಅಂತ ಒಂಚೂರು ಹೇಳ್ತೀರಾ? ದಿನ ಉತ್ತರ ದಿಕ್ಕಿಗೆ ಕೂತ್ಕೊಂಡು ನಾರಾಯಣ ವರ್ಮ ಹೇಳ್ತೀನಿ, ಆಮೇಲೆ ಲಕ್ಷ್ಮೀ ಹೃದಯ ಹೇಳ್ತೀನಿ, ಆಮೇಲೆ ಮತ್ತೆ ನಾರಾಯಣ ಹೃದಯ ಹೇಳ್ತೀನಿ. ಅಷ್ಟಾದಮೇಲೆ ವೆಂಕಟೇಶ ಸ್ತವರಾಜ ಹೇಳ್ತೀನಿ, ಲಕ್ಷ್ಮೀ ಶೋಭಾನ ಹೇಳ್ತೀನಿ. ಪ್ರತಿ ಗುರುವಾರ ಸುಧಾಮ ಚರಿತ್ರೆ ಹಾಡು, ರವಿವಾರ ಆದಿತ್ಯ ರಾಮದೇವ್ರ ಹಾಡು, ಇಷ್ಟೆಲ್ಲ ಹೇಳಿ ನಾವು ಮುಗಿಸ್ತೀನಿ. ತುಂಬ ಸಂತೋಷ. ಹರೇ ಶ್ರೀನಿವಾಸ. ರಾಮಯನ್ನುವ 2 ಅಕ್ಷರದ ಮಹಿಮೆಯನ್ನು ಪಾಮರರು ತಾವೇನ ಬಲ್ಲರಯ್ಯ. ರಾಯೆಂಬ ಮಾತ್ರದೊಳು ರಕ್ತಮಾಂಸದೊಡೆದ ಅಸ್ಥಿಗತವಾದ ಪಾಪವನ್ನು ಮಯವನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಾಯವನು ವಾಲ್ಮೀಕಿ ಮುನಿರಾಯ ಬಲ್ಲ. ಮತ್ತೆ ಮಾಯಂದೆನಲು ಹೊರಟಿದ್ದ ಪಾಪದಳು ಒತ್ತಿ ಒಳಬಗದಂತೆ ಕವಾಟವಾಗಿ ಚಿತ್ತಕಾಯಗಳ ಪವಿತ್ರ ಮಾಡುವ ಹರಿಯ ಭಕ್ತವರ ಹನುಮಂತ ತಾನು ಬಲ್ಲ. ದರೆಯೊಡೆ ನಾಮಕ್ಕೆ ಸರಿಮಿಗಿಲು ಇಲ್ಲೆಂದು ಪರಮವೇದಗಳೆಲ್ಲ ಹೊಗಳುತ್ತಿಹವು. ಸಿರಿ ಅರಸ ಪುರಂದರ ವಿಠ್ಠಲನ ನಾಮವನು ವರಕಾಶಿಯೊಳಗೆ ಶಿವನೋಬತ ಬಲ್ಲ. ರಾಮ ಎನ್ನುವ 2 ಅಕ್ಷರದ ಮಹಿಮೆಯನು ಪಾಮರರು ತಾವೇನ ಬಲ್ಲರಯ್ಯ.